ಜನ ಕೇಳ್ತೀರಾ ಯಾಕೆ ನಿಮ್ಮ ಅತ್ತೆ ಮಾವ ನಿಮ್ಮ ಜೊತೆ ಇಲ್ಲ ಅಂತ, ಅದೊಂದು ದೊಡ್ಡ ಸ್ಟೋರಿ ಇದೆ. ಸೊ ವಿ ನೀಡ್ ಮೋರ್ ಹೆಲ್ಪ್ ನಾವು. ಸೊ ನಮ್ಮ ಅತ್ತೆ ಕಾಲ್ ಮಾಡಿ ಕೇಳಿದೆ ನಾನು ಬರೋಕ್ಕಾಗತ್ತೆ ಅಂತ. ಅವತ್ತು ನನಗೆ ಅವ್ರು ನನ್ನ ತಂದೆ ತಾಯಿ ಥರ ಆಯಿತಾ, ಅವ್ರಿಗೆ ಏನು ಕಮ್ಮಿ ಮಾಡೋಕ್ಕೆ ನನಗೆ ಇಷ್ಟ ಆಗಲ್ಲ. ಇಫ್ ಯು ನೀಡ್ ಹೆಲ್ಪ್ ಆಸ್ಕ್ ಫಾರ್ ಹೆಲ್ಪ್, ಎಸಿಟೇಟ್ ಮಾಡಬೇಡಿ. ನಾವು ಹೆಲ್ಪ್ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಆ್ಯಂಡ್ ದೇ ಥಿಂಕ್ ಎವ್ರಿಥಿಂಗ್ ಇಸ್ ಸೋ ಸ್ಮೂತ್, ಎಲ್ಲ ಆಗುತ್ತೆ. ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಮಗು ನೋಡ್ಕೊಳ್ಳೋದು ಒಂದು ವಿಷಯನ. ಬಿ ಓಕೆ ಟು ಬಿ ಇನ್ ಸಂಬಡೀಸ್ ಬ್ಯಾಡ್ ಬುಕ್ಸ್. ಜನ ಕೇಳ್ತಾ ಇರ್ತೀರಾ ಮೆಂಟಲ್ ಹೆಲ್ತ್ ಏನಾದ್ರು ಸಜೆಸ್ಟ್ ಮಾಡಿ ಹಂಗೆ ಅಂತ. ಮೆಂಟಲ್ ಹೆಲ್ತ್ಗೆ ನೀವು ಫಸ್ಟ್ ಬೌಂಡ್ರೀಸ್ನ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನಿಷಿಯಲಿ ನಿಮಗೆ ಇರಿಟೇಷನ್ ಆಗುತ್ತೆ, ಓ ಮೈ ಗಾಡ್ ನಾನು ನಿಂಗೆ ನೋ ಹೇಳ್ಬಿಟ್ನಾ, ಹೂ ಕೇರ್ಸ್. ನೀವು ಬೇಜಾರು ಮಾಡ್ಕೊಂಡ್ರೆ ಯಾರು ಕೇರ್ ಮಾಡ್ತಾ ಇದ್ದಾರೆ ಇಲ್ಲಿ? ಗಮ ಅಂತಿದೆ. ಆ್ಯಂಡ್ ಏನೂ ಆಗಿರಲ್ಲ, ಬಿಕಾಸ್ ನಾವು ಇದನ್ನು ಫ್ರೀಸ್ ಮಾಡಿ ಐಸ್ ಮಾಡಿರೋದ್ರಿಂದ. ನಾನು ಕಾಯಿ ಹಾಕಿಲ್ಲ, ಬರೀ ಪೀನಟ್ ಹಾಕಿರೋದು. ಕಾಯಿ ತಿನ್ನಲ್ಲ ಅಂತಲ್ಲ, ಕಾಯಿ ಇರಲಿಲ್ಲ. ಹೇ ಎವ್ರಿವನ್, ವೆಲ್ಕಮ್ ಟು ದಕ್ಷ ಗೌಡ ಚಾನಲ್. ನಿಮ್ಮೆಲ್ಲರಿಗೂ ನನ್ನ ಕಡೆಯಿಂದ ಲೋಡ್ಸು ಪ್ರೀತಿ. ಸೊ ಇವತ್ತು ಬೆಳಿಗ್ಗೆ ಎದ್ಬಿಟ್ಟಿದ್ದೀವಿ. ಯಾಕೆ ಅಂತ ಹೇಳಿದ್ರೆ, ನಿನ್ನೆ ಆಯ್ತಲ್ಲ ನನ್ನ ಮಗಳು ಸ್ಕೂಲಲ್ಲಿ ಅವಮಾನ. ಅದೇನಂದರೆ ನನ್ನ ಹಸ್ಬೆಂಡ್ ಮೇಲೆ ನನ್ನ ಕೋಪ ಜಾಸ್ತಿ ಬಂದು. ಯಾಕೆ ಗೊತ್ತಾ, ಹೋಗ್ಬೇಕಾದ್ರೆ ನನಗೆ ಹೆಲ್ಪ್ ಮಾಡ್ಬಾ, ನನಗೆ ಲೇಟ್ ಆಗಿಬಿಡುತ್ತೆ, ನೀನು ಹೆಲ್ಪ್ ಬೇಕಾಗತ್ತಲ್ಲ ಮಗುನ ಡ್ರಾಪ್ ಮಾಡೋಕ್ಕೆ ಅಂತ ಕರ್ಕೊಂಡೋಗಿ ಅವ್ರು ಕರೆಕ್ಟಾಗಿ ಅವ್ರ ಮ್ಯಾಮ್ ನನಗೆ ಅವಮಾನ ಮಾಡಬೇಕಾದ್ರೆ, ಸ್ಪೆಷಲಿ ಇದು ಪ್ರಿನ್ಸಿಪಲ್. ಈಗ ನಾನು ನಿಂಗೆ ತಿರುಗಿ ನೋಡ್ಸು, ನನ್ನ ಹಸ್ಬೆಂಡ್ ಪಕ್ಕದಲ್ಲಿ ಇಲ್ಲವೇ ಇಲ್ಲ, ಮಾಯ ಆಗ್ಬಿಟ್ಟಿದ್ದಾರೆ. ನಾನು ಲಿಟ್ರಲಿ ಒಬ್ಬಳೇ ಅವಮಾನ ಫೇಸ್ ಮಾಡಿದ್ದೀನಿ. ಆ್ಯಂಡ್ ವಾಪಸ್ ಮಗುನ ಕರ್ಕೊಬರ್ಬೇಕು ಅಂತ ಅಂದಾಗಲೂ ಏನಾಯಿತು, ನಾನು ನನ್ನ ಹಸ್ಬೆಂಡ್ ಆಚೆ ಹೋಗಿದ್ವಿ. ಹಂಗೆ ಆನ್ ದ ವೇ ಬರಬೇಕಾದ್ರೆ ಪಾಪನ ಪಿಕ್ ಮಾಡ್ಕೊಳ್ಳೋಣ ಅಂತ ಪ್ಲ್ಯಾನ್ ಮಾಡಿದ್ವಿ, ಆಯಿತಾ. ಸೊ ಪಾಪನ ಪಿಕ್ ಮಾಡ್ಕೊಳಕ್ಕೆ ಹೋದ್ವಿ. ಆವಾಗ ಇವಳೇನು ಮಾಡಿದ್ಲು, ಅಲ್ಲಿ ಅದೇ ಜಂಗಲ್ ಜಿಮ್, ಅದೇ ಪ್ಲೇ ಏರಿಯಾ ಇದೆಯಲ್ಲ ಈಚೆ ಕಡೆ, ಸ್ವಿಂಗು ಮತ್ತು ಸ್ಲೈಡೆಲ್ಲ ಇದೆಯಲ್ಲ, ಅಲ್ಲಿ ಆಟಾಡ್ತೀನಿ ಅಂತ ಕೇಳಿದ್ಲು. ನನಗೆ ಕಾಲು ನೋವಿದೆಯಲ್ಲ, ಸೊ ನಾನು ಹೇಳಿದೆ, ನಾನು ಬೇಡ, ನಾನು ಮರಳೊಳಗಡೆ ಬರಲ್ಲ, ನೀನೇ ಆಟ ಆಡಿಸು ಅಂತ ಅಂದ್ಬಿಟ್ಟು ನಿಂತ್ಕೊಂಡು ದೂರ ನಿಂತಿದ್ದೆ. ಓಕೆನಾ. ಅಲ್ಲೇನಾಯ್ತು ಅಂತ ಹೇಳಿದ್ರೆ, ಪುನಃ ಅವ್ರ ಮ್ಯಾಮು ಕ್ಲಾಸ್ ಟೀಚರ್ ಹುಡ್ಕೊಬಂದ್ಬಿಟ್ಟು ಪುನಃ ಅವ್ರಿಗೆ ಹೇಳಿದ್ರು, ನೋಡಿ ಸರ್, ನಿಮ್ಮ ಮಗಳು ಲೇಟಾಗಿ ಬಂದಾಳೆ, ಆಯಿತಾ, ಇದೇ ಥರ ಕಂಟಿನ್ಯೂ ಮಾಡಿಬಿಡಿ, ನೆಕ್ಸ್ಟ್ ಟೈಮ್ ಇದು ಸ್ಕೂಲ್ ಒಳಗಡೆ ಸೇರಿಸಲ್ಲ ಅಂತ ವಾರ್ನಿಂಗ್ ಕೊಟ್ಟರು, ಆಯಿತಾ. ನನಗೆ ನಗು ಅಂದರೆ ನಗು, ಮೆತ್ತಗಿರೋ ನಾವು ಆ್ಯಸ್ ಇಫ್ ನನಗೂ ಅದಕ್ಕೂ ಸಂಬಂಧನೇ ಇಲ್ಲ, ನನಗೂ ನನ್ನ ಹಸ್ಬೆಂಡ್ಗೂ ಸಂಬಂಧನೇ ಇಲ್ಲ, ಅವ್ರು ಯಾರು ನನಗೆ ಗೊತ್ತಿಲ್ಲ, ನಂಗೆ ತಿರ್ಕೊಂಡು ನಿಂತ್ಕೊಂಡ್ಬಿಟ್ಟಿದೆ. ಏನೇನು ಮಾಡಲಿ, ಬೆಳಗ್ಗೆ ನಾನು ಹಿಂಗೆ ನೋಡೋಷ್ಟು ಓಡೋಗ್ಬಿಟ್ಟಿದ್ರು, ನಾನೊಬ್ಬಳೇ ಅವಮಾನ ಫುಲ್ ಫೇಸ್ ಮಾಡಿದ್ದೀನಿ. ಇವಾಗ ನಾನು ಬಿಡ್ತೀನ, ಅನ್ಭವಿಸಿ ಸೈಲೆಂಟಾಗಿ ತಿರ್ಕೊಂಡು ನಿಂತಿದ್ದೆ, ಅವ್ರು ಯಾರಂತಾನೆ ಗೊತ್ತಿಲ್ಲರಂಗೆ. ಹೋದೇವೆ. ಆಮೇಲೆ ಅವ್ರ ಮ್ಯಾಮ್ ಎಲ್ಲ ಬೈದು ಹೋದ್ಮೇಲೆ ಕಮ್ಮಿ ನಕ್ಕಿಲ್ಲ ನಾನು. ಬಟ್ ಅನ್ನೋ ಸೀರಿಯಸ್ ನೋಟ್, ಇದು ಒಳ್ಳೆಯದೇ ಆ್ಯಕ್ಚುಲಿ, ಡಿಸಿಪ್ಲಿನ್ ಕಲಿಸ್ತಾ ಇದ್ದಾರೆ ಮಕ್ಕಳಿಗೆ ಅಲ್ವಾ. ಸೊ ಅವ್ರು ಆನ್ ಟೈಮ್ ಇರಬೇಕು. ನಮ್ಮ ಸ್ಕೆಡ್ಯೂಲ್ ಉಲ್ಟಾ ಪಲ್ಟಾ ಇದೆ ಅನ್ನೋದಕ್ಕೋಸ್ಕರ ಅವ್ರಿಗೆ ಲೇಟಾಗಿ 5 ನಿಮಿಷ ಲೇಟಾಗಿ ಹೋದ್ರು ಲೇಟೇ ಅಲ್ವಾ. ಸೊ ಅದು ಮಾಡಬಾರ್ದು. ಸೊ ಅದಕ್ಕೆ ನಾನು ಅದನ್ನು ತುಂಬ ಸೀರಿಯಸ್ಸಾಗಿ ತೊಗೊಂಡಿದ್ದೀನಿ. ಐ ವಾಂಟ್ ದಟ್ ಡಿಸಿಪ್ಲಿನ್ ಟು ಬಿ ದೇರ್ ಇನ್ ಮೈ ಡಾಟರ್ಸ್ ಲೈಫ್ ಆ್ಯಸ್ ವೆಲ್. ಸೊ ನಾನು ಅದಕ್ಕೋಸ್ಕರ ಒಂದು ಸ್ವಲ್ಪ ಕಷ್ಟಪಟ್ಟರು ಪರವಾಗಿಲ್ಲ, ಏನಾಗಲ್ಲ. ಸೊ ನಾನು ನಿನ್ನೆ ರಾತ್ರಿ ಮಲಗಿರೋದು 1:45ಗೆ, ಬೆಳಗ್ಗೆ ಎದ್ದಿರೋದು 4:15. ಓಕೆ, ಈ ಥರ ಆಗಿದೆ ಕತೆ ನಮ್ಮದು. ಸೊ ಇವಾಗ ಎದ್ದ ತಕ್ಷಣ ನಾನು ಟೀ ಮಾಡ್ಕೊತಾ ಇದ್ದೀನಿ. ಅದಕ್ಕಿಂತ ಮುಂಚೆ 2 ಬನಾನಾ ತಿಂತೀನಿ, ಓಕೆನಾ. ಮನೇಲಿ ಬನಾನಾ ಇದೆ, ತುಂಬ ದಿನ ಹೋಗಿದೆ ಬನಾನಾ ತಿಂದು. ಸೊ ಐ ವಿಲ್ ಗೋ ವಿತ್ 2 ಬನಾನಾಸ್, ಓಕೆ. ಆ್ಯಂಡ್ ಟೀ ಇವತ್ತು ಮಸಾಲೆ ಟೀ ಮಾಡ್ಕೊತಾ ಇದ್ದೀನಿ. ನಿಮಗೂ ತೋರಿಸ್ಕೊಡ್ತೀನಿ ನಾನು ಯಾವ ಥರ ಮಸಾಲೆ ಚಾಯ್ ಮಾಡ್ಕೊತೀನಿ ಅಂತ. ಐ ಲವ್ ಬನಾನಾಸ್. ಇಲ್ಲಿ ಮಸಾಲೆ ಟೀ ಮಾಡ್ಕೊತಾ ಇರೋದು. ಅದಕ್ಕೆ ನಾನು ಏನು ತೊಗೊಂಡಿದ್ದೀನಿ ಅಂದರೆ, ಫಸ್ಟು ಒಂದೇ ಒಂದು ಸಿಂಗಲ್ ಲವಂಗ, ನಾನಿಲ್ಲಿ ಒಬ್ಬಳಿಗೆ ಮಾಡ್ಕೊತಾ ಇರೋದು, ಅದಕ್ಕೋಸ್ಕರ ಇಷ್ಟು ತೊಗೊಂಡಿದ್ದೀನಿ, ಓಕೆನಾ. ಇಬ್ಬರು ತೊಗೊಂಡ್ರು ಮಸಾಲೆ ಮಾತ್ರ ತುಂಬ ಕಮ್ಮಿ ಹಾಕಿ, ಇದು ಟೀ ಅಲ್ವಾ ಅದಕ್ಕೆ. ಸೊ ಇಲ್ಲಿ ಒಂದೇ ಒಂದು ಏಲಕ್ಕಿ, ಆ್ಯಂಡ್ ದೆನ್ ನಾನಿಲ್ಲಿ ಒಂದಿಷ್ಟು ಶುಂಠಿ ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ, ಓಕೆನಾ. ಅದನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದನ್ನೆಲ್ಲ ನಾನು ಕ್ರಷ್ ಮಾಡ್ತೀನಿ. ಟೀ ಸೊಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ, ಓಕೆ. ನಿಮ್ಗೆ ಇಷ್ಟ ಇರೋ ಯಾವ ಟೀ ಸೊಪ್ಪಾದ್ರೂ ಆ್ಯಡ್ ಮಾಡ್ಬೋದು. ನಾನು ಯೂಶ್ವಲಾಗಿ ಪ್ಲೇನ್ ಟೀ ಸೊಪ್ಪೇ ತರೋದು, ಬಿಕಾಸ್ ನನಗೆ ನನ್ನ ಓನ್ ಮಸಾಲೆ ಆ್ಯಡ್ ಮಾಡೋಕ್ಕೆ ಇಷ್ಟ. ಸೊ ನಾನು ಟೀ ಸೊಪ್ಪು ಆ್ಯಡ್ ಮಾಡಿದ್ದೀನಿ, ಓಕೆ. ಅದ್ರ ಜೊತೆಗೆ ನಾನು ಆ್ಯಡ್ ಮಾಡ್ತಾ ಇರೋದು, ಆವಾಗಲೇ ಕುಟ್ಟಿಟ್ಕೊಂಡ್ವಲ್ಲ ಇದು ಶುಂಠಿ ಮತ್ತು ಒಂದೇ ಒಂದು ಲವಂಗ ಮತ್ತು ಒಂದು ಏಲಕ್ಕಿ, ಓಕೆ. ಅದಷ್ಟನ್ನು ಆ್ಯಡ್ ಮಾಡ್ತಾಯಿದ್ದೀನಿ.
ಇವಾಗ ಇದು ಚೆನ್ನಾಗಿ ಕುದಿ ಬರಬೇಕು. ನಾನು ಆಲ್ರೆಡಿ 1 ಗ್ಲಾಸ್ ಹಾಲಿಗೆ 1 ಗ್ಲಾಸ್ ನೀರು ತೊಗೊಂಡಿದ್ದೀನಿ. ಸೊ ನನಗೆ ಚೆನ್ನಾಗಿ ಕುದಿಸಿ ಅದು ನನಗೆ 1 ಗ್ಲಾಸ್ ಅಥವಾ 1.5 ಗ್ಲಾಸ್ ಟೀ ಬಂದರೂ ನನಗೆ ಓಕೆ. ಬಿಕಾಸ್ ನಾನು ಇದನ್ನು 2 ಬ್ಯಾಚಲ್ಲಿ ಕುಡಿತೀನಿ ಇನ್ ಕೇಸ್ ಜಾಸ್ತಿ ಬಂದರೆ. ಇಲ್ಲ 1 ಗ್ಲಾಸಲ್ಲೇ ಚೆನ್ನಾಗಿ ಕುದಿಸ್ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ 1 ಟೈಮ್ಗೆ ಖಾಲಿ ಮಾಡ್ತೀನಿ. ಸೊ ಚೆನ್ನಾಗಿ ಕುದ್ದ ಮೇಲೆ ನಮಗೆ ಕ್ವಾಂಟಿಟಿ ಗೊತ್ತಾಗುತ್ತೆ. ಇವತ್ತು ನನ್ನ ಬ್ರೇಕ್ಫಾಸ್ಟು ಐ ಆಮ್ ನಾಟ್ ಇನ್ ದ ಮೂಡ್ ಟು ಕುಕ್ ಎನಿಥಿಂಗ್. ಸೊ ನಾನು ಅಂದ್ಕೊಂಡೆ ಯೋಗ ಬಾರ್ ಮ್ಯೂಸ್ಲಿ ಇದೆಯಲ್ಲ ಅದನ್ನೇ ತಿನ್ನೋಣ ಅಂತ. ಸೊ ಅದೇ ಆಗುತ್ತೆ. ನನ್ನ ಹಸ್ಬೆಂಡ್ಗೆ ಫ್ರೂಟ್ ಆ್ಯಂಡ್ ನಟ್ಸು, ನನಗೆ ಡಾರ್ಕ್ ಚಾಕ್ಲೇಟು. ಬಿಕಾಸ್ ಇದರಲ್ಲಿ 26 ಗ್ರಾಮ್ ಆಫ್ ಪ್ರೋಟೀನ್ ಇದೆ, ಇದರಲ್ಲಿ 23.5 ಗ್ರಾಮ್ ಆಫ್ ಪ್ರೋಟೀನ್ ಇದೆ. ಆ್ಯಂಡ್ ಇದರಲ್ಲಿ ಸ್ವಲ್ಪ ಶುಗರ್ ಆ್ಯಡ್ ಮಾಡಿದ್ದಾರೆ. ಇದರಲ್ಲಿ ಶುಗರ್ ಆ್ಯಡ್ ಮಾಡಿಲ್ಲ, ನೋ ಆ್ಯಡೆಡ್ ಶುಗರ್. ಸೊ ನಾನು ಇದನ್ನು ಆಪ್ಟ್ ಮಾಡ್ತೀನಿ. ಇದನ್ನು ನನ್ನ ಹಸ್ಬೆಂಡಿಗೆ ಕೊಡ್ತೀನಿ. ಬಿಕಾಸ್ ನನ್ನ ಹಸ್ಬೆಂಡಿಗೆ ಸಪ್ಪೆ ಗಿಪ್ಪೆ ಎಲ್ಲ ಕೊಟ್ಬಿಟ್ರೆ ಕಚ್ಬಿಡ್ತಾರೆ. ಆ್ಯಂಡ್ ಇದು ಸಪ್ಪೆ ಇಲ್ಲ, ಸ್ವೀಟ್ ಇದೆ. ಬಟ್ ಇದು ನಾನು ಯೂಸ್ ಮಾಡ್ತೀನಲ್ಲ ಸ್ವೀಟ್ನರ್ಸ್, ಆ ಥರ ಸ್ವೀಟ್ನರ್ ಯೂಸ್ ಮಾಡಿದ್ದಾರೆ. ಸೊ ಇಟ್ ವರ್ಕ್ಸ್ ಫಾರ್ ಮಿ. ಈಗ ನನ್ನ ಬೌಲು ನನ್ನ ಹಸ್ಬೆಂಡ್ ಬೌಲ್ನೂ ರೆಡಿ ಮಾಡ್ಕೊಂಬಿಟ್ರೆ ಆಯಿತು. ಇವಾಗ ನನ್ನ ಟೀ ಆಗಿದೆ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಿಟ್ಕೊಂಡಿದೆ. ಕಾಣಿಸ್ತಾ ಇಲ್ಲ ಅನ್ಸುತ್ತಲ್ವ? ಕರೆಕ್ಟಾಗಿ ತೋರಿಸ್ತೀನಿ. ನೀವೇನಾದರೂ ಟೀ ಲವರ್ ಆಗಿದ್ರೆ ದಿಸ್ ಟೀ ಇಸ್ ಅ ಮಸ್ಟ್. ಆಯಿತಾ? ಟೇಸ್ಟ್ ಅಷ್ಟು ಚೆನ್ನಾಗಿರುತ್ತೆ. ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇಟ್ ಲಿಟ್ರಲಿ ಮೇಕ್ಸ್ ಯು ಮೂಡ್. ಅಷ್ಟು ಚೆನ್ನಾಗಿರುತ್ತೆ. ಸೊ ಟ್ರೈ ಮಾಡಿ ಒಂದ್ಸತಿ. ಅಫ್ಕೋರ್ಸ್ ಟೀ ಇಸ್ ನಾಟ್ ಗುಡ್ ಫಾರ್ ಯುವರ್ ಹೆಲ್ತ್. ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಕುಡೀರಿ, ಓಕೆನಾ? ಸೊ ನೆಕ್ಸ್ಟು ಟೀ ಕುಡ್ಕೊಂಬರ್ತೀನಿ. ಅದಾದಮೇಲೆ ತಿಂಡಿಗೆ ರೆಡಿ ಮಾಡ್ಕೊಳ್ಳೋಣ. ನನಗೆ, ನನ್ನ ಮಗಳಿಗೆ, ನನ್ನ ಹಸ್ಬೆಂಡ್ಗೆ ಯಾವ ಥರ ತಿಂಡಿ ಪ್ರಿಪೇರ್ ಮಾಡ್ತೀನಿ ಅಂತ ತೋರಿಸ್ತೀನಿ. ಆ್ಯಂಡ್ ಇವತ್ತು ಫುಲ್ ಡೇ ಜಾಮ್ ಪ್ಯಾಕ್ ಇದೆ, ಆಯಿತಾ? ಎಷ್ಟು ಜಾಮ್ ಪ್ಯಾಕ್ಟ್ ಇದೆ ಅಂತ ಹೇಳಿದ್ರೆ, ಈಗ ನನ್ನ ಮಗಳನ್ನ ಫಸ್ಟು ಸ್ಕೂಲಿಗೆ ಕಳಿಸ್ಬೇಕು. ಓಕೆ, ಆಲ್ರೆಡಿ 6 o'clock ಆಗಿಬಿಟ್ಟಿದೆ, 6:10 ಇವಾಗ, ಓಕೆನಾ? ಸೊ 6:10 ಆಗೋಗಿದೆ. ಆ್ಯಂಡ್ ನನ್ನ ಮಗಳು ಹಾಲು ರೆಡಿ ಆಗಿದೆ. ಇವಾಗ ಹಾಲು ಕುಡಿಸ್ಬೇಕು. ಇನ್ನೊಂದು 3/4 ಗಂಟೆಲಿ ಅವಳನ್ನ ಎದ್ದೇಳಿಸ್ಬೇಕು. 7 ಗಂಟೆಗೆ ಎದ್ದೇಳಿಸಿದ್ರೆ ಅವಳು 8 ಗಂಟೆ ತನಕ ಟೈಮ್ ತೊಗೋತಾಳೆ. ಸೊ ಅವಳಿಗೆ ಹಾಲು ಕುಡಿಸ್ಬೇಕು, ಅವಳು ತಿಂಡಿ ರೆಡಿ ಮಾಡಬೇಕು, ಅವಳು ಬಾಕ್ಸ್ ಪ್ಯಾಕ್ ಮಾಡಬೇಕು. ಸೊ ಅವಳಿಗೇನು ತಿಂಡಿ ಕೊಡಬೇಕು ಅನ್ನೋದು ಯೋಚನೆ ಆಗಿದೆ. ದೋಸೆ ಇದೆ ಮನೇಲಿ, ದೋಸೆ ಸಂಪಣ ಇದೆ. ಓಕೆ, ಸೊ ಐಲ್ ಗೋ ವಿತ್ ದೋಸೆ ಇವತ್ತು ಆ್ಯಸ್ ಅ ತಿಂಡಿ. ಮೈ ಲೈಫ್ ಸೇವಿಯರ್. ದೋಸೆ. ಚಟ್ನಿ ಇಸ್ ಆಲ್ಸೋ ರೆಡಿ. ಚಟ್ನಿನ ನಾನು ಫ್ರೋಸ್ ಮಾಡಿ ಇಟ್ಬಿಟ್ಟಿದ್ದೀನಿ, ಆಯಿತಾ? ಚಟ್ನಿನೂ ಇದೆ. ಸೊ ದೋಸೆ ಚಟ್ನಿ ತೋರಿಸ್ತೀನಿ ಯಾವ ಥರ ಚಟ್ನಿನ ಇಟ್ಟಿದ್ದೀನಿ ಅಂತ. ಬಿಕಾಸ್ ಚಟ್ನಿ ಯೂಶ್ವಲಿ ಹಾಳಾಗುತ್ತಲ್ವ. ಆ್ಯಂಡ್ ಈ ಚಟ್ನಿಗೆ ನಾನು ಕಾಯಿ ಹಾಕಿಲ್ಲ, ಬರೀ ಪೀನಟ್ ಹಾಕಿರೋದು. ಕಾಯಿ ತಿನ್ನಲ್ಲ ಅಂತಲ್ಲ, ಕಾಯಿ ಇರಲಿಲ್ಲ ಅಷ್ಟೇ, ಆಯಿತಾ? ಸೊ ಏನೇ ಆಗಲಿ ಚಟ್ನಿ ಜಾಸ್ತಿ ದಿನ ಬರೋಲ್ಲ, ಹಾಳಾಗ್ಬಿಡುತ್ತೆ. ಸೊ ಅದನ್ನು ಜಾಸ್ತಿ ಮಾಡಿಬಿಟ್ಟಿದ್ವಿ. ನಮ್ಮ ಅತ್ತೆ ಮಾಡಿದ್ದೆ ಜಾಸ್ತಿ, ಆ್ಯಕ್ಚುಲಿ ವೇಸ್ಟ್ ಆಗುತ್ತೆ ಅಂದ್ಬಿಟ್ಟು ನಾನು ಅದನ್ನು ಫ್ರೀಸ್ ಮಾಡಿಟ್ಟಿದ್ದೀನಿ. ಇವಾಗ ಈಚೆ ಇಟ್ಟರೆ ನನ್ನ ಹಸ್ಬೆಂಡ್ ತಿನ್ನೋ ಟೈಮಿಗೆ ಕರೆಕ್ಟಾಗಿ ಚಟ್ನಿ ಸರಿಯಾಗುತ್ತೆ, ತೆಗೆದುಬಿಡ್ತೀನಿ. ಐ ಹ್ಯಾವ್ ಚಟ್ನಿ ಲೈಕ್ ದಿಸ್, ಆಯಿತಾ? ಇದನ್ನಾದರೂ ನೀರು ಬಾಟ್ಲಿಗೆ ಹಾಕ್ತೀನಿ. ಇದನ್ನು ಬೇಗ ಕ್ವಿಕ್ಕಾಗಿ ಕುಡ್ಕೊಬಂದು ತೋರಿಸ್ತೀನಿ. ನಾನು ಹೇಳ್ತಾ ಇದ್ನಲ್ಲ ಇವತ್ತು ಹೇಗಿದೆ ನನ್ನ ಪ್ಯಾಕ್ ಅಂದರೆ ಡೇ ಅಂದರೆ, ಇವಾಗ ನನ್ನ ಮಗಳು ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ನಾನು ಲೈಕ್ ಅವಳು ಎದ್ದೇಳೋಕ್ಕಿಂತ ಮುಂಚೆ ಐ ಹ್ಯಾವ್ ಟು ಲೈಕ್ 3/4 ಗಂಟೆಯಲ್ಲಿ 45 ಮಿನಿಟ್ಸಲ್ಲಿ ನಾನು ಇವಾಗ ಫುಲ್ ಪ್ಲ್ಯಾನ್ ಮಾಡಬೇಕು. ಏನೇನು ಮಾಡಬೇಕು ಅಂತ. ಇವತ್ತು ಶೂಟ್ ಇದೆ, ಆಯಿತಾ? 3 o'clock ಶೂಟ್ ಇದೆ. ಸೊ ಫೋಟೋಗ್ರಾಫರ್ಸ್ ಎಲ್ಲ ಬರ್ತಾ ಇದ್ದಾರೆ. ಆವಾಗಿನ ಶೂಟಿಗೆ ನಾನೇ ರೆಡಿ ಆಗಬೇಕು. ಬಿಕಾಸ್ ನಾನೇ ಫ್ರಂಟ್ ಫೇಸಿಂಗ್ ಅಲ್ವಾ. ನ್ಯೂ ಪ್ರಾಜೆಕ್ಟ್ ಹೇಳ್ತಾ ಇದ್ನಲ್ಲ, ಅದ್ರ ಲಾಂಚ್ದು ಶೂಟ್ ನಡೀತಾ ಇದೆ. ಸೊ 3 o'clock ನಾನು ರೆಡಿ ಇರಬೇಕು, ಓಕೆನಾ? ನಾನು ಮೇಕಪ್ ಎಲ್ಲ ಮಾಡ್ಕೊಳಕ್ಕೆ ನನಗೆ ಮಿನಿಮಮ್ ಶೂಟಿಗಾಗಿರೋದ್ರಿಂದ ಸ್ವಲ್ಪ ನಾನು ಜಾಸ್ತಿ ಮೇಕಪ್ ಈ ಥರ ಎಲ್ಲ ಇಲ್ಲೇನೂ ಹಚ್ಚಿಲ್ಲ. ಇಲ್ಲಿ ಬರೀ ನಾನು ಮಾಯ್ಶ್ಚರೈಸರ್ ಹಾಕಿ, ನಾನು ವೈಟ್ ಪೌಡರ್ ಹಾಕಿ ಒಂದು ಲಿಪ್ಸ್ಟಿಕ್ ಹಾಕಿದ್ದೀನಿ. ಅದು ಬಿಟ್ಟರೆ ನೀನು ಮಾಡಿಲ್ಲ, ಆಯಿತಾ? ಆ ಲಿಪ್ಸ್ಟಿಕ್ನ ಸ್ವಲ್ಪ ಬ್ಲಷ್ ಕೊಟ್ಟಿದ್ದೀನಿ. ಸೊ ದಿಸ್ ಇಸ್ ಮೈ ಡೈಲಿ ನಾರ್ಮಲ್ ಡೇ ಅಲ್ಲಿ ಮಾಡೋ ಅಂಥದ್ದು. ಬಟ್ ನಾನು ಶೂಟಿಗೆ ಮಾಡ್ತಾಯಿದ್ದೀನಿ ಅಂದಾಗ ಐ ಶುಡ್ ಲುಕ್ ಅ ಲಿಟಲ್ ಗುಡ್ ಅಲ್ವಾ? ಸೊ ನಾನಿನ್ನು ತಲೆಗೆ ಸ್ನಾನ ಮಾಡಬೇಕು. ಓಕೆ, ತಲೆಗೆ ಚೆನ್ನಾಗಿ ಸ್ನಾನ ಮಾಡಿ ಹೇರೆಲ್ಲ ಸೆಟ್ ಮಾಡೋಕ್ಕೆ ಇದೆ ನನಗೆ 1.5 hour ಪ್ರೋಸೆಸ್. ಅದಾದಮೇಲೆ ಮೇಕಪ್ ಮಾಡೋಕ್ಕೆ ನನಗೆ ಅಟ್ಲೀಸ್ಟ್ 1 hour ಬೇಕು, ಆಯಿತಾ? ಅದನ್ನು ಸೆಟ್ ಮಾಡಬೇಕಲ್ಲ, ಅದಕ್ಕೆ. ಆ್ಯಂಡ್ ದೆನ್ ಅವ್ರು ಬಂದ ಮೇಲೆ ಫೋಟೋಗ್ರಾಫರ್ಗೂ ಕೂಡ ನಾನೇ ಸ್ಕ್ರಿಪ್ಟ್ ಕೊಡೋದು, ನಾನೇ ಪ್ಲ್ಯಾನ್ ಕೊಡೋದು, ನಾನೇ ಕಾನ್ಸೆಪ್ಟ್ ಕೊಡೋದು, ನನಗೆ ಇದಿದ್ದು ಬೇಕು ಅಂತಲೂ ಹೇಳೋದು. ಸೊ ಅವ್ರು ಬರೀ ಶೂಟ್ ಮಾಡ್ತಾರೆ ಅಷ್ಟೇ. ಪ್ರತಿಯೊಂದು ಫ್ರಂಟ್ ಫೇಸಿಂಗು ನಾನೇ, ಬ್ಯಾಕ್ ಕ್ಯಾಮ್ರಾವರೆಗೂ ನಂದೇ. ಹೆಂಗಂದರೆ ಫ್ರಂಟ್ ಬಂದು ಆ್ಯಕ್ಟ್ ಮಾಡೋದು, ಆಯಿತಾ? ಹಿಂದೆ ಬಂದಿದೆಯಾ, ಕರೆಕ್ಟಾಗಿ ಬಂದಿಲ್ವಾ ಅಂತ ಚೆಕ್ ಮಾಡಬೇಕಾಗಿರೋದು ನಾನೇ. ಬಂದಿಲ್ಲ ಅಂತ ಹೇಳಿದ್ರೆ ಪುನಃ ನಾನೇ ಹೋಗಿ ಮಾಡಬೇಕು. ಆ ಥರ ಇದೆ ಇವಾಗ ನನ್ನ ಸಿಚುವೇಶನು. ಆ್ಯಂಡ್ ಆ ಟೈಮಲ್ಲಿ ಕರೆಕ್ಟಾಗಿ 3 o'clock ಅಂತ ಹೇಳಿದ್ರೆ ನಾನು ಒಬ್ಳಿಗೆ ಎಲ್ಲ ಮಾಡೋಕ್ಕಾಗಲ್ಲ, ಹುಚ್ಚಿಡಿಯುತ್ತೆ. ಸಿ, ಒನ್ ಥಿಂಗ್ ದಟ್ ವಿ ವಿಲ್ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಸ್, ಟೀ ಕುಡಿತಾನೆ ಮಾತಾಡ್ಬೇಡ.
ಒನ್ ಥಿಂಗ್ ದ್ಯಾಟ್ ಎವ್ರಿ ವಿಮೆನ್ ಶುಡ್ ಅಂಡರ್ಸ್ಟ್ಯಾಂಡ್ ಇಸ್, ಇಫ್ ಯು ನೀಡ್ ಹೆಲ್ಪ್ ಆಸ್ಕ್ ಫಾರ್ ಹೆಲ್ಪ್, ಹೆಸಿಟೇಟ್ ಮಾಡಬೇಡಿ. ಸೊ ಯೂಶ್ವಲಾಗಿ ನನಗೆ ಹೆಲ್ಪ್ ಬೇಕು, ನನ್ನ ಮಗಳು ನೋಡ್ಕೊಬೇಕು ಯಾರು ಅಂತ ಹೇಳಿದಾಗ ನನ್ನ ಹಸ್ಬೆಂಡ್ನ ನಾನು ಬಾಯ್ಬಿಟ್ಟು ಕೇಳ್ತೀನಿ, ಪ್ಲೀಸ್ ಟೇಕ್ ಕೇರ್ ಆಫ್ ಹರ್ ಬಿಕಾಸ್ ನಾನು ಬಿಸಿ ಇದ್ದೀನಿ ಅಂತ. ಇನ್ ಕೇಸ್ ಅವ್ರು ಬಿಸಿ ಇರೋರು ಹೇಳ್ತಾರೆ ಐ ಆಮ್ ಬಿಸಿ, ಇವಾಗ ನನ್ನ ಕೈಲಿ ಆಗಲ್ಲ ಅಂತ. ದೆನ್ ವಿ ಬೋತ್ ವಿಲ್ ಡಿಸ್ಕಸ್. ಆಮೇಲೆ ನಾವು ಯಾವ ಟೈಮ್ ನಮ್ಮಿಬ್ರಿಗೂ ಸೆಟ್ ಆಗುತ್ತೆ, ಫಾರ್ ಎಕ್ಸಾಂಪಲ್ ಅವ್ರಿಗೂ ಕಾಲ್ಸ್ ಇರಬಾರ್ದು, ಆ ಥರ ಇಬ್ರಿಗೂ ಸೆಟ್ ಆಗೋಂಥ ಟೈಮ್, ಯಾರು ಮಗುನ ಯಾವ ಟೈಮಲ್ಲಿ ನೋಡ್ಕೊಬೋದು ಅನ್ನೋ ಥರ ಪ್ಲ್ಯಾನ್ ಮಾಡ್ಕೊಂಡು ಇಬ್ಬರು ನೋಡ್ಕೊತೀವಿ. ಇವಾಗ ಇಬ್ಬರು ಆ ಟೈಮಲ್ಲಿ ಆಕ್ಯುಪೈ ಇದ್ದೀವಿ. ಇವತ್ತೊಂದು 3 o'clock ಇಬ್ಬರು ಆಕ್ಯುಪೈಡ್, ಆ ಲೆವೆಲಲ್ಲಿ ಅಂದರೆ ತುಂಬ ಹೆವಿಲಿ ಆಕ್ಯುಪೈಡ್ ಇದ್ದೀವಿ. ಸೊ ವಿ ನೀಡ್ ಮೋರ್ ಹೆಲ್ಪ್ ನಾವು. ಸೊ ನಮ್ಮ ಅತ್ತೆ ಕಾಲ್ ಮಾಡಿ ಕೇಳಿದೆ ನಾನು ಬರೋಕ್ಕಾಗತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಪಾಪ ಅವ್ರ ಮನೇಲೂ ಫಂಕ್ಷನ್ ಇದೆ ಆಯಿತಾ. ನಾನು ಹೋಗ್ಬಿಟ್ಟು ಇನ್ನೂ ಹೆಲ್ಪ್ ಮಾಡಬೇಕು, ನಾನು ಹೋಗ್ತೀನಿ ಅಂತ ಹೇಳಿದ್ದೀನಿ, ನಾನು ಸ್ಯಾಟರ್ಡೇ ಹೋಗ್ತಾ ಇದ್ದೀನಿ. ಸೊ ಅವ್ರ ಮನೆ ಫಂಕ್ಷನ್ಗೆ ಅವರು ಎಲ್ಲ ಕ್ಲೀನಿಂಗು ಎಲ್ಲ ನಡೆಸ್ತಾ ಇರ್ತಾರಲ್ವ, ತುಂಬ ಇರುತ್ತಲ್ವ ಮನೇಲಿ. ಹೋಮ ಮಾಡ್ತಾಯಿದ್ದೀವಿ ಅಂದರೆ ಎಷ್ಟು ಕೆಲಸ ಇರುತ್ತೆ, ಎಸ್ಪೆಷಲಿ ದೊಡ್ಡವ್ರು ಅಂದರೆ ಮನೆಯಲ್ಲಿ ಮಡಿ ಮೈಲ್ಗೆ ಏನೇನೋ ಇರುತ್ತಲ್ಲ, ಅದಕ್ಕೆ ಅವ್ರು ಸುಸ್ತು ಹೋಗ್ತಾರೆ, ಏಜ್ ಆಗಿದೆ ಅಲ್ವಾ. ಸೊ ನಾನು ಬರೀ 2 hour ಹಿಂಗೆ ಬಂದು ಹಿಂಗೆ ಹೋಗ್ಬಿಡಿ ಅಂತ ಕೇಳ್ಕೊಂಡಿದ್ದೀನಿ. ಆಯಿತು ಬರ್ತೀನಿ ಅಂತ ಹೇಳಿದ್ದಾರೆ. ಸೊ ಆಟೋಲಿಂಗ್ ಬಂದು ಆಟೋಲಿಂಗ್ ಹೋಗ್ಬಿಡಿ ಅಂತ ಹೇಳಿದ್ದೀನಿ. ನಾನೇ ಬುಕ್ ಮಾಡಿಕೊಡ್ತೀನಿ, ತಲೆ ಕೆಡ್ಸ್ಕೊಂಬಿಡಿ, ಏನು ಟೆನ್ಷನ್. ಅವ್ರೇನಂದರೆ ನನ್ನ ಕೈಯಲ್ಲಿ ದುಡ್ಡು ಖರ್ಚು ಮಾಡ್ಸೋಕೆ ಅವ್ರಿಗೆ ಒಂಚೂರು ಇಷ್ಟ ಇಲ್ಲ. ಸೊ ಬೇಡ 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 ಅಂತಾರೆ. ನಾನು ಅವ್ರು ನನಗೆ ಅಷ್ಟೊಂದೆಲ್ಲ ಮಾಡ್ಬೇಕಾದ್ರೆ ನಾನು ಯಾವತ್ತೂ ನನಗೆ ಅವ್ರು ನನ್ನ ತಂದೆ ತಾಯಿ ಥರ ಆಯಿತಾ. ಅವ್ರಿಗೆ ಏನೂ ಕಮ್ಮಿ ಮಾಡೋಕ್ಕೆ ನನಗೆ ಇಷ್ಟ ಆಗೋಲ್ಲ. ಅವ್ರಿಗೆ ಹೆಂಗಂದರೆ ನನಗೆ ಕಷ್ಟ ಆಗಬಾರ್ದು ಅಂತ, ಬಟ್ ನನಗೆ ಅವ್ರಿಗೇನೂ ಕಮ್ಮಿ ಆಗಬಾರ್ದು ಅಂತ ನನ್ನ ಯೋಚನೆ ಆಯಿತಾ. ಇವತ್ತಿಗೂ ಅವರು ಬಸ್ಸಲ್ಲೇ ಓಡಾಡೋದು. ಎಷ್ಟು ಹೇಳಿದ್ರೂ ಎಷ್ಟೊಂದು ಜನ ಕೇಳ್ತೀರಾ ಯಾಕೆ ನಿಮ್ಮ ಅತ್ತೆ ಮಾವ ನಿಮ್ಮ ಜೊತೆ ಇಲ್ಲ ಅಂತ. ಅದೊಂದು ದೊಡ್ಡ ಸ್ಟೋರಿ ಇದೆ, ಹೇಳ್ಬಿಟ್ರೆ ನಿಮಗೆ ತಲೆ ಕೆಟ್ಟೋಗುತ್ತೆ ಆಯಿತಾ. ಅದನ್ನು ಇವತ್ತಲ್ಲ ನೆಕ್ಸ್ಟ್ ಬ್ಲಾಗಲ್ಲಿ ಹೇಳ್ತೀನಿ, ಯಾಕಂದರೆ ಟೈಮ್ ಇಲ್ಲ. ಓಕೆ, ಸೊ ನಾನು ಹೇಳೋದು ಹೆಲ್ಪ್ ಬೇಕಾ ಕೇಳಿ ಅವ್ರು ಮಾಡಿಲ್ಲ ಅಂದರೆ ದಟ್ಸ್ ಅ ಡಿಫ್ರೆಂಟ್ ಥಿಂಗ್ ಆಯಿತಾ. ಬಟ್ ಕೇಳೋಕ್ಕೆ ಹೆಸಿಟೇಟ್ ಮಾಡಬಾರ್ದು. ಹೇಳ್ತಾರಲ್ಲ ಕ್ರೈಯಿಂಗ್ ಬೇಬಿ ಗೆಟ್ಸ್ ದಿ ಅಟೆನ್ಷನ್ ಅಂತ. ಯು ಶುಡ್ ಆಸ್ಕ್ ಫಾರ್ ಹೆಲ್ಪ್ ಇಫ್ ಯು ನೀಡ್ ಸಮ್ ಹೆಲ್ಪ್. ಡೋಂಟ್ ಅಸ್ಯೂಮ್ ಅವರೇ ಅಂಡರ್ಸ್ಟ್ಯಾಂಡ್ ಮಾಡ್ಕೊಬೇಕು, ಅವರೇ ಅರ್ಥ ಮಾಡ್ಕೊಂಡು ಬರಬೇಕು. ಇಲ್ಲ, ನನ್ನ ಹಸ್ಬೆಂಡ್ಗೆ ಬಾಯ್ಬಿಟ್ಟು ಕೇಳ್ತೀನಿ, ನಂಗೆ ಹೆಲ್ಪ್ ಬೇಕು, ನನ್ನ ಕೈಲಿ ಆಗ್ತಾಯಿಲ್ಲ ಹ್ಯಾಂಡಲ್ ಮಾಡೋಕ್ಕೆ, ಐ ನೀಡ್ ಹೆಲ್ಪ್ ಅಂತ. ಆವಾಗ ಪ್ರಾಬ್ಲಿ ಏನದು ದೇ ಮೈಟ್ 1 hour ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೆ ಹಿ ಮೈಟ್ ಹೆಲ್ಪ್ ಮೀ ಫಾರ್ 20 minutes, ಆ್ಯಂಡ್ ಆ 20 minutesಲ್ಲಿ ನಾನು ಬೇಜಾನ್ ಹೆಲ್ಪ್ ಆಗಿಬಿಡುತ್ತೆ. ನಾವು ಹೆಲ್ಪ್ ಕೇಳಿಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಅರ್ಥನೇ ಆಗಲ್ಲ. ಆ್ಯಂಡ್ ದೇ ಥಿಂಕ್ ಎವ್ರಿಥಿಂಗ್ ಇಸ್ ಸೋ ಸ್ಮೂತ್, ಎಲ್ಲ ಆಗುತ್ತೆ, ಅದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಮಗು ನೋಡ್ಕೊಳ್ಳೋದು ಒಂದು ವಿಷಯನ ಥರ ಆಗ್ಬಿಡುತ್ತೆ. ಸೊ ವಿ ಶುಡ್ ಆಸ್ಕ್ ಫಾರ್ ಹೆಲ್ಪ್, ಆವಾಗ ಮಾತ್ರ ನಮಗೆ ಹೆಲ್ಪ್ ಸಿಕ್ಕತ್ತೆ. ಸೊ ಡೋಂಟ್ ಹೆಸಿಟೇಟ್ ಟು ಆಸ್ಕ್ ಫಾರ್ ಹೆಲ್ಪ್, ಡೋಂಟ್ ಹೆಸಿಟೇಟ್ ಟು ಸೇ ನೋ ವೆನ್ ಯು ಡೋಂಟ್ ಲೈಕ್ ಸಮಥಿಂಗ್, ವೆನ್ ಯು ವಾಂಟ್ ಟು ಸೇ ನೋ ಎಸ್ ಅಂತ ಹೇಳ್ಕೊಂಡು ಹೋಗ್ಬಿಡಿ. ದೆನ್ ಯು ವಿಲ್ ಎಂಡ್ ಅಪ್ ರಿಗ್ರೆಟಿಂಗ್, ಹ್ಯಾವಿಂಗ್ ಗಿಲ್ಟ್ ಆ್ಯಂಡ್ ಆಲ್. ನೋ ಅಂತ ಅನ್ಬೇಕಾ ಅನ್ನಿ, ಇಟ್ಸ್ ಓಕೆ. ಬಿ ಓಕೆ ಟು ಬಿ ಇನ್ ಸಂಬಡೀಸ್ ಬ್ಯಾಡ್ ಬುಕ್ಸ್ ಫಾರ್ ಸಮ್ ಟೈಮ್, ಇಟ್ಸ್ ಓಕೆ. ಯಾವಾಗಲೂ ನೀವು ಒಳ್ಳೆಯವರಾಗಿರಬೇಕು ಅಂತ ಏನಿಲ್ಲ, ಬಿಕಾಸ್ ನೀವಲ್ಲಿ ಏನು ಕೆಟ್ಟದ್ದು ಮಾಡ್ತಾಯಿಲ್ಲ. ನಿಮ್ಗೇನಾಗಿ ಬರಲ್ಲ ಅದಕ್ಕೆ ನೋ ಹೇಳ್ತಾ ಇದ್ದೀರಾ ಅಷ್ಟೇ ಅಲ್ವಾ. ಸೊ ಅದೇ ಸೈಡ್ ತುಂಬ ತಲೆ ಕೆಡ್ಸ್ಕೊಳ್ಳೋಕೆ ಹೋಗ್ಬೇಡಿ ಆಯಿತಾ. ಬೌಂಡ್ರೀಸ್ ಡ್ರಾ ಮಾಡಿ ಮೆಂಟಲ್ ಹೆಲ್ತ್ಗೆ. ಎಷ್ಟೊಂದು ಜನ ಕೇಳ್ತಾ ಇರ್ತೀರ ಮೆಂಟಲ್ ಹೆಲ್ತ್ಗೆ ಏನಾದ್ರು ಸಜೆಸ್ಟ್ ಮಾಡಿ ಹಂಗೆ ಅಂತ. ಮೆಂಟಲ್ ಹೆಲ್ತ್ಗೆ ನೀವು ಫಸ್ಟ್ ಬೌಂಡ್ರೀಸ್ನ ಡ್ರಾ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಕು. ಇನಿಷಿಯಲಿ ನಿಮಗೆ ಇರಿಟೇಷನ್ ಆಗುತ್ತೆ, ಓ ಮೈ ಗಾಡ್ ನಾನು ಹಿಂಗೆ ನೋ ಹೇಳ್ಬಿಟ್ನಾ, ನಾನು ಯಾವತ್ತೂ ನೋ ಹೇಳಿಲ್ಲ, ಅವ್ರು ತಪ್ಪು ತಿಳ್ಕೊಂಡ್ರೆ ಬೇಜಾರು ಮಾಡ್ಕೊಂಡ್ರೆ, ಹೂ ಕೇರ್ಸ್. ನೀವು ಬೇಜಾರು ಮಾಡ್ಕೊಂಡ್ರೆ ಯಾರು ಕೇರ್ ಮಾಡ್ತಾ ಇದ್ದಾರೆ ಇಲ್ಲಿ? ದೆನ್ ವೈ ಆರ್ ಯು ಸೋ ವರೀಡ್ ಅಲ್ವಾ. ಸೊ ನೀವು ಅವ್ರಿಗೆ ಕೆಟ್ಟದ್ದು ಮಾಡೋಕ್ಕೆ ಹೋಗ್ತಾಯಿಲ್ಲ, ನೀವೇನೂ ಮಾಡ್ತಾಯಿಲ್ಲ, ನಿಮ್ಮ ಕೈಲಿ ಆಗದೆ ಇರೋದನ್ನ ನೋ ಅಂತ ಹೇಳ್ತಾ ಇದ್ದೀರಾ ಅಷ್ಟೇ ಆಯಿತಾ. ದಿಸ್ ಈಸ್ ಮೈ ಲೈನ್, ಇದನ್ನು ನಾನು ಕ್ರಾಸ್ ಮಾಡಿ ಬಂದರೆ ನನಗೆ ಆಗಲ್ಲ ಅದು. ಓಕೆ, ಐಲ್ ಬಿ ಇಂಟು ಗಿಲ್ಟ್, ಐಲ್ ಬಿ ಇಂಟು ರಿಗ್ರೆಟ್, ಅದು ನನಗೆ ಹಿಂಸೆ ಆಗುತ್ತೆ. ಸೊ ಆ ಲೈನಿಂದ ನಾನು ಕ್ರಾಸ್ ಮಾಡಿ ಬರೋಕ್ಕಾಗಲ್ಲ. ಈ ಲೈನ್ದಂಗೆ ನಾನು ನಿಮಗೆ ಎಸ್ ಹೇಳ್ಬೋದು. ಆ ಲೈನ್ ಕ್ರಾಸ್ ಆದಮೇಲೆ ಇಟ್ ವಿಲ್ ಬಿ ಅ ಸ್ಟ್ರೇಟ್ ನೋ ಫ್ರಮ್ ಮೈ ಎಂಡ್ ಅಷ್ಟೇ. ಫಸ್ಟ್ ಥಿಂಗ್ ನಿಮ್ಮ ಮೆಂಟಲ್ ಹೆಲ್ತ್ಗೆ ಏನಂತ ಹೇಳಿದ್ರೆ ಹ್ಯಾವಿಂಗ್ ಅ ಕ್ಲಿಯರ್ ಕಟ್ ಬೌಂಡ್ರಿ. ದಟ್ ಅದರ ಅರ್ಥ ನಾವು ಆ್ಯರೋಗೆಂಟ್ ಆಗಲಿ, ಆ್ಯಟಿಟ್ಯೂಡ್ ಇದೆ ಆಗಲಿ, ಕೊಬ್ಬಿದೆ ಆಗಲಿ, ನೋ. ಇಟ್ಸ್ ಜಸ್ಟ್ ದಟ್ ಇದೇ ನನ್ನ ಲಿಮಿಟೇಷನ್. ಈ ಲಿಮಿಟೇಷನ್ ಕ್ರಾಸ್ ಮಾಡಿ ನನ್ನ ಕೈಲಿ ಬರೋಕ್ಕಾಗಲ್ಲ, ನಾನು ಇಷ್ಟೇ ಹ್ಯಾಂಡಲ್ ಮಾಡೋಕ್ಕಾಗೋದು. ಅದ್ರ ಮೇಲೆ ನಾನು ಹ್ಯಾಂಡಲ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ನಾನು ಬರ್ನ್ಔಟ್ ಆಗಿ ಹೋಗ್ತೀನಿ ಅಷ್ಟೇ. ಓಕೆ ದೆನ್ ನಾನು ಕ್ವಿಕ್ಕಾಗಿ ನೆಕ್ಸ್ಟ್ ನನ್ನ ಬ್ರೇಕ್ಫಾಸ್ಟ್ ಏನು ತಿಂತಾ ಇದ್ದೀನಿ ಅಂತ ತೋರಿಸ್ತೀನಿ. ಬಿಕಾಸ್ ಬ್ರೇಕ್ಫಾಸ್ಟ್ ಇಸ್ ವೆರಿ ವೆರಿ ಸಿಂಪಲ್ ಆ್ಯಂಡ್ ಕಮ್ ಲೆಟ್ಸ್ ಮೀಟ್ ಅಟ್ ಬ್ರೇಕ್ಫಾಸ್ಟ್. ಓಕೆ, ಸೊ ಇವಾಗ ಎಷ್ಟು ಸಿಂಪಲ್ಲಾಗಿ ತೋರಿಸ್ತೀನಿ ನೋಡಿ. ನಾನು ನೀರನ್ನ ಬೆಚ್ಚಗೆ ಮಾಡ್ಕೊಂಡಿದ್ದೀನಿ, ತುಂಬ ಬಿಸಿ ಮಾಡ್ಕೊಂಡಿಲ್ಲ. ಓಕೆ, ಇವಾಗ ಇದು ನೀರು. ಆ್ಯಂಡ್ ದೆನ್ ಇಲ್ಲಿ ನೋಡಿ ನನ್ನ ಚಟ್ನಿ ಡಬ್ಬ. ಓಕೆ, ಮತ್ತೆ ಆಗಿರೋದಕ್ಕೆ ಈ ಡಬ್ಬದಲ್ಲಿ ಹಾಕ್ಬಿಟ್ಟಿದ್ದಾರೆ, ಏನೂ ಮಾಡೋಕ್ಕಾಗಲ್ಲ. ಅವತ್ತು ತುಂಬ ಜಾಸ್ತಿ ಚಟ್ನಿ ಮಾಡಿಬಿಟ್ಟಿದ್ರು, ತುಂಬ ಅಂದರೆ ತುಂಬ ಜಾಸ್ತಿ ಚಟ್ನಿ ಮಾಡಿದರು. ಮನೆಯವರೆಲ್ಲ ತಿಂದರು, ಇಲ್ಲಿ ಇಷ್ಟೊಂದು ಮಿಕ್ಕಿತ್ತು, ವೇಸ್ಟ್ ಆಗುತ್ತೆ ಅಂತ ಹಂಗೆ ಎತ್ತಿಟ್ಟಿದ್ದೆ. ಅದು ಜಸ್ಟ್ 2 days ಆಗಿದೆ ಅಷ್ಟೇ. ಕಾಯಿ ಹಾಕಿದ್ರು ಇದೇ ಥರ ಮಾಡ್ಕೋಬೋದು. ಒಂದ್ಸತಿ ಚಟ್ನಿ ಮಾಡಿ 2 ದಿನ ಯೂಸ್ ಮಾಡ್ಬೋದು, ಏನೂ ಆಗಲ್ಲ.
ಸೊ ಇವಾಗ ಈ ಬೆಚ್ಚಗಿರೋ ನೀರಲ್ಲಿ ಈ ಬಾಕ್ಸ್ನ ಹೀಗೆ ಬಿಟ್ಬಿಡ್ತೀನಿ. ನನ್ನ ಹಸ್ಬೆಂಡ್ ಎದಳ ಅಷ್ಟರಲ್ಲಿ ಅದೆಲ್ಲ ನಾರ್ಮಲ್ ಸ್ಟೇಟಿಗೆ ಬಂದಿರುತ್ತೆ. ಅದು ನಾರ್ಮಲ್ ಸ್ಟೇಟಿಗೆ ಬಂದಮೇಲೆ ತೋರಿಸ್ತೀನಿ ಅದು ಯಾವ ಥರ ಇದೆ ಅಂತ. ಸದ್ಯಕ್ಕೆ ಇದು ಹಂಗೆ ಇರಲಿ, ಲೆಟ್ ಇಟ್ ರೆಸ್ಟ್. ಆವಾಗಲೇ ನಾವು ಇವಾಗ ನೀರು ಬೆಚ್ಚಗಿರೋ ನೀರೊಳಗಡೆ ನಮ್ಮ ಚಟ್ನಿ ಇಟ್ಬಿಟ್ಟು ಹೋಗಿದ್ವಿ ಅಲ್ವಾ, ಸೊ ಅದನ್ನು ತೋರಿಸ್ತೀನಿ ನೋಡಿ ಹೇಗಾಗಿದೆ ಅಂತ. ಅವಾಗ ಫುಲ್ ಐಸ್ ಕ್ಯೂಬ್ ಇತ್ತಾ, ಇವಾಗ ನೋಡಿ ನಾರ್ಮಲ್ ಚಟ್ನಿ ಟೆಕ್ಸ್ಚರ್ ಆಯಿತಾ. ಟೇಸ್ಟು ಘಮ ಘಮ ಅಂತಿದೆ ಆ್ಯಂಡ್ ಏನೂ ಆಗಿರಲ್ಲ, ಬಿಕಾಸ್ ನಾವು ಇದನ್ನು ಫ್ರೀಸ್ ಮಾಡಿ ಐಸ್ ಮಾಡಿರೋದ್ರಿಂದ ಇದು ಹಂಗೆ ಇರುತ್ತೆ. ಅದೇ ನಾವು ಕೆಳಗಡೆ ಇಟ್ಟರೆ ಹಾಳಾಗ್ಬಿಡುತ್ತೆ ಆಯಿತಾ. ಇದನ್ನು ಐಸ್ ಮಾಡಬೇಕು, ಐಸ್ ಮಾಡಿ ರೀಯೂಸ್ ಮಾಡ್ಕೊಬೋದು. ಓಕೆ, ಆ್ಯಂಡ್ ಇದು 1 ವಾರ ತನಕ ಬರುತ್ತೆ. ಬಟ್ 1 ವಾರ ತನಕ ಚಟ್ನಿ ಯಾಕೆ ಆಡಿಸ್ಕೊತೀರಿ, 2 ಟೈಮ್ ಯೂಸ್ ಆಗೋ ಥರ, ವಾರದಲ್ಲಿ 2 ಟೈಮ್ ಯೂಸ್ ಆಗೋ ಥರ ಮಾಡ್ಕೊಳ್ಳಿ. ಅಂದರೆ ಮಾಡಿದಾಗ ಫ್ರೆಶ್ ಆಗಿ ಒಂದು ತಿನ್ನೋಕ್ಕೆ, ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಸತಿ ತಿನ್ನೋಕ್ಕೆ ಆಯಿತಾ. ಈ ಥರ ಅಡುಗೆ ಮಾಡೋಕ್ಕಾಗಲ್ಲ ಅನ್ನೋ ದಿನಗಳಿಗೆ ಸಖತ್ ಹೆಲ್ಪ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ ಬಂದುಬಿಟ್ಟು ಇವಾಗ ನನ್ನ ಹಸ್ಬೆಂಡ್ಗೆ ನಾನು ಓಟ್ಸ್ ಕೊಡೋಕ್ಕೆ ಹೋಗಲ್ಲ, ಅಂದರೆ ಮ್ಯೂಸ್ಲಿ ಕೊಡೋಕ್ಕೆ ಹೋಗಲ್ಲ, ಬಿಕಾಸ್ ದೋಸೆ ಇದೆ. ಸೊ ಒಳ್ಳೆ ನನ್ನ ಮಗಳಿಗೆ ಆಲ್ರೆಡಿ ಹಾಕ್ಬಿಟ್ಟಿದ್ದೀನಿ ಇಲ್ಲಿ, ಅವಳು ಬಾಕ್ಸ್ ರೆಡಿ ಇದೆ, ಒಳ್ಳೆ ಮಸಾಲೆ ದೋಸೆ ಥರ ಬರ್ತಾಯಿದೆ. ಸೊ ದೋಸೆ ರೆಡಿ ಮಾಡ್ಕೊತಾ ಇದ್ದೀನಿ ಆ್ಯಂಡ್ ದೋಸೆ ಜೊತೆಗೆ ಚಟ್ನಿ. ಸೊ ಅಪ್ಪ ಮಗಳಿಗೆ ದೋಸೆ ಚಟ್ನಿ ರೆಡಿ ಆಯಿತಾ. ಆ್ಯಂಡ್ ಅಲಾಂಗ್ ವಿತ್ ದಟ್ ಇವಾಗ ನನ್ನ ತಿಂಡಿಗೆ ನನಗೆ ದೋಸೆ ತಿನ್ನಬೇಕು ಅಂತ ಅನ್ನಿಸ್ತಾ ಇಲ್ಲ, ಮಸಾಲೆ ಚಟ್ನಿ ಮಸಾಲೆ ತಿನ್ನೋಕ್ಕೆ ನಂಗೆ ಯಾಕೋ ಮೂಡ್ ಬರ್ತಾಯಿಲ್ಲ. ಸೊ ನಾನು ಆವಾಗಲೇ ಹೇಳ್ದಂಗೆ ನಾನು ಯೋಗವಾರ್ ಮ್ಯೂಸ್ಲಿ ತಿನ್ಕೋತೀನಿ, ಏನದಕ್ಕೆ ಬರೀ ಹಾಲು ಹಾಕ್ಕೊಂಡು ತಿನ್ನೋದು ಅಷ್ಟೇ ತಾನೆ. ಅದೆಷ್ಟು ಸಿಂಪಲ್ ಅಂತ ಹೇಳಿದ್ರೆ, ಇದಿದೆಯಲ್ಲ ಮ್ಯೂಸ್ಲಿನ ತೊಗೊಂಡು ಬೌಲಿಗೆ ಪೋರ್ ಮಾಡಿ ಅದಕ್ಕೆ ಹಾಲು ಹಾಕ್ಕೊಳ್ಳೋದು, ತಿನ್ನೋದು. ಸೊ ನನ್ನ 26 ಗ್ರಾಮ್ ಪ್ರೋಟೀನ್ ಅಲ್ಲೇ ಹಿಟ್ಟಾಗುತ್ತೆ. ಫ್ಯಾಮಿಲಿಗೆ ಪ್ರೋಟೀನ್ ಕೊಡಬೇಕು, ಬಟ್ ಅವ್ರು ತಿನ್ನಬೇಕಲ್ವಾ. ಸೊ ಅದು ಪ್ರಾಬ್ಲಮ್ಮು. ಅವ್ರಿಗೆ ಇಂಡೈರೆಕ್ಟ್ ಕನ್ಸಂಪ್ಷನ್ ಮಾಡ್ತೀನಿ. ಅಂದರೆ ಇವಾಗ ದೋಸೆ ಜೊತೆ ನಾನು ಪನ್ನೀರೆಲ್ಲ ಫ್ರೈ ಮಾಡಿಬಿಟ್ಟು ಹಂಗೆ ಆ್ಯಡ್ ಮಾಡಿಕೊಟ್ಬಿಡ್ತೀನಿ. ಇವತ್ತು ಟ್ಯೂಸ್ಡೇ, ಸೊ ಟ್ಯೂಸ್ಡೇಗೆ ಇವತ್ತು ನಾವು ನಾನ್ ವೆಜ್ ತಿಂತೀವಿ, ಸೊ ಎಗ್ ಆಮ್ಲೆಟ್ ಹಾಕ್ಕೊಟ್ಬಿಡ್ತೀನಿ. ಸೊ ಏನೋ ಒಂದು ಮಾಡಿ ಅವ್ರು ತಿನ್ನೋ ಥರ ಮಾಡಿ ಹಾಕ್ಕೊಟ್ಬಿಡ್ತೀನಿ. ಆ್ಯಂಡ್ ನನಗೆ ಏನು ಬೇಕು ನಾನು ತಿನ್ಕೋತೀನಿ, ನಾನು ಅದೇ ತಿನ್ಬೋದು. ದೋಸೆ ಫಾರ್ ಎಕ್ಸಾಂಪಲ್, ಈಗ ನಿಮಗೆ ಮ್ಯೂಸ್ಲಿ ತಿನ್ನೋಕ್ಕೆ ಇಷ್ಟ ಇಲ್ಲ, ನಮಗೆ ಸೌತ್ ಇಂಡಿಯನ್ ತಿನ್ನಬೇಕು ಅಂತ ಹೇಳಿದ್ರೆ ದೋಸೆ ಚಟ್ನಿ ಅಲಾಂಗ್ ವಿತ್ ದಟ್ ಎನಿ ಒನ್ ಪ್ರೋಟೀನ್ ಸೋರ್ಸ್ ಆ್ಯಡ್ ಮಾಡ್ಕೊಳ್ಳಿ. ಆ್ಯಂಡ್ ಬೆಳಿಗ್ಗೆ ತಿಂಡಿಗೆ ಅಂದರೆ ತುಂಬ ವೆಜಿಟೇಬಲ್ಸ್ ತಿನ್ನೋಕ್ಕೆ ಓಕೆ ಇದ್ದರೆ ತಿನ್ನಿ, ಇಲ್ಲ ಅಂತ ಹೇಳಿದ್ರೆ ಫ್ರೂಟ್ ಜೊತೆ ರಿಪ್ಲೇಸ್ ಮಾಡ್ಕೊಳ್ಳಿ. ಓಕೆನಾ. ಆ್ಯಂಡ್ ಇಮಿಡಿಯೇಟಾಗಿ ಏನು ಫ್ರೂಟ್ ತಿನ್ನೋಕ್ಕೆ ಹೋಗಬೇಡಿ, 1 ಅವರ್ ಬಿಡ್ತೀನಿ, ಇಲ್ಲ ಟೈಮ್ ಇಲ್ಲ ಅಂದರೆ ಇಮಿಡಿಯೇಟಾಗಿ ತಿನ್ನಿ, ನೋ ಪ್ರಾಬ್ಲಮ್. ಓಕೆ, ಸೊ ದೆನ್ ಕಮ್ಸ್ ಯುವರ್ ಮಿಡ್ ಮಾರ್ನಿಂಗ್ ಸ್ನ್ಯಾಕ್, ಲಂಚ್, ಈವ್ನಿಂಗ್ ಸ್ನ್ಯಾಕ್ ಆ್ಯಂಡ್ ಡಿನ್ನರ್. ಸೊ ಸಿಂಪಲ್ ಪ್ಯಾಟರ್ನ್ಸ್ನ ಫಾಲೋ ಮಾಡಿ, ಗೊತ್ತಾಯ್ತಲ್ವ. ಈಗ ಮ್ಯೂಸ್ಲಿ ತಿನ್ನೋಕ್ಕೆ ಇಷ್ಟ ಇರೋರು ಮ್ಯೂಸ್ಲಿ ತಿನ್ಬೋದು, ಓಟ್ಸ್ ತಿನ್ನೋಕ್ಕೆ ಇಷ್ಟ ಇರೋರು ಅದನ್ನು ತಿನ್ಬೋದು. ಬಟ್ ಸಣ್ಣಕ್ಕೆ ಅಂತಲೇ ತಿನ್ನೋ ಅವಶ್ಯಕತೆ ಇರೋಲ್ಲ, ಬಟ್ ಇಟ್ ಈಸ್ ಆಲ್ಸೋ ಎನ್ ಆಪ್ಷನ್. ನಿಮ್ಗೆ ಯಾವಾಗ ಅಡುಗೆ ಮಾಡೋಕ್ಕಾಗಲ್ಲ ಅವಾಗ. ಬಟ್ ಇಲ್ಲ ನಮ್ಮ ಮನೇಲಿ ಇರೋದೇ ನಾನು ತಿಂತೀನಿ ಅಂದರೆ ದೋಸೆ ಚಟ್ನಿ ಒಂದು ಪ್ರೋಟೀನ್ ಸೋರ್ಸ್ ತಿನ್ನಿ, ಮುಗಿಸಿ ಖಾಲಿ ಮಾಡಿ ಅಷ್ಟೇ. ಓಕೆ ದೆನ್ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಲವ್ ಯು, ಬಾಯ್.